ಸ್ವಾಗತ ನಿಮಗೆ ಬಿಂದುಸ್ ಮದರಂಗಿ ಕುಟುಂಬಕ್ಕೆ. ಅನನ್ಯ ಟೈಲರಿಂಗ್ ಕ್ಲಾಸಲ್ಲಿ 1.5 ವರ್ಷ ಕೆಲಸ ಮಾಡಿ ಅದರಿಂದ ಬಂದಂಥ ಹಣನೆಲ್ಲ ಕೂಡಿಟ್ಟಿಟ್ಕೊಂಡಿರ್ತಾಳೆ ಬ್ಯೂಟಿಗೆ ತೆಗಿಬೇಕು ಅಂತ. ಆ ಸಮಯದಲ್ಲಿ ಅವಳಿಗೆ ಸಹಾಯ ಅಂತ ಯಾರೂ ಮಾಡಿರಲ್ಲ, ಆದರೆ ಅವಳಿಗೆ ಬೆಂಬಲಕ್ಕೆ ಅವ್ರ ಕುಟುಂಬಸ್ಥರೇ ನಿಂತಿರ್ತಾರೆ. ಈ ಬದಲಾವಣೆ ಹೇಗಾಯಿತು ಅಂದರೆ, ಶ್ರುತಿ ಒಂದಿನ ಹೋಗಿ ಅನನ್ಯ ಇಲ್ದಿರೋ ಸಮಯದಲ್ಲಿ ಅವ್ರ ಕುಟುಂಬಸ್ಥರಿಗೆ ತಿಳಿಸಿ ಹೇಳ್ತಾಳೆ, ಈ ಹುಡುಗಿ ಇಷ್ಟು ಮುಂದೆ ಬಂದಿದ್ದಾಳೆ, ಹಾಗೆ ನೀವೆಲ್ಲ ಆಡಿರೋ ಮಾತನ್ನೆಲ್ಲ ಒಂದಕ್ಕೂ ಹಿಂತಿರುಗದೆ ಅವಳೆಲ್ಲನೂ ಸಹಿಸ್ಕೊಂಡು ಹೋಗಿದ್ದಾಳೆ. ಇವಾಗ ಅವಳು ಮಾಡ್ತಿರೋ ಪ್ರಯತ್ನಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಶ್ರುತಿ ಅವ್ರ ಮನೆಯವ್ರಿಗೆಲ್ರಿಗೂ ತಿಳಿಸಿ ಹೇಳ್ತಾರೆ. ಶ್ರುತಿ ಮಾತು ಕೇಳಿ ಅವರು ಎಲ್ಲ ಬದಲಾಗಿ ಅನನ್ಯಾಗೆ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾರೆ. ಇಲ್ಲಿ ಅವರು ಒಂದು ಹೆಣ್ಮಗು ಕಷ್ಟಪಡ್ತಿದ್ದಾಳೆ, ಮುಂದೆ ಬರಬೇಕು ಅಂತ ಅವರೇ ಸ್ವಂತ ಯೋಚನೆ ಮಾಡಿದಿರೆ ಬರೀ ಅವಳಿಗೆ ಚುಚ್ಚು ಮಾತಾಡಿ ಅವಳಿಗೆ ಮನ್ಸಿಗೆ ನೋವು ಮಾಡ್ತಾನೆ ಹೋದರು. ಆದರೆ ಶ್ರುತಿ ಬಂದು ಪ್ರತಿಯೊಂದು ತಿಳಿ ಹೇಳಿದಾಗ ಅವ್ರ ಮನಸ್ಸಿಗೆ ಎಲ್ಲೋ ತಾಕಿ, ಹೌದಲ್ವ, ಇಷ್ಟು ದಿನ ನೋವು ಕೊಟ್ಟಿರೋ ಮನಸ್ಸಿಗೆ ಇನ್ಮೇಲಾದರೂ ನೋವು ಕೊಡಬಾರ್ದು ಅಂತ ಅವರೆಲ್ಲರೂ ಬದಲಾಗಿ ಅನನ್ಯ ಜೊತೆ ಕೈ ಜೋಡಿಸ್ತಾರೆ. ಅನನ್ಯ ಬ್ಯೂಟಿಗೆ ತೆಗಿಯೋಕ್ಕೆ ಬ್ಯಾಂಕಲ್ಲಿ ಲೋನ್ ಮಾಡಬೇಕು ಅಂತ ಓಡಾಡ್ತಿರ್ತಾರೆ. ಆದರೆ ಅವ್ರ ಕುಟುಂಬಸ್ಥರೇ ಅವಳಿಗೆ ಬೇಡ ಅಂತ ತಡೆದು ಅವ್ರ ಬಳಿ ಇರೋ ದುಡ್ಡನ್ನೆಲ್ಲ ಅವಳಿಗೆ ಕೊಟ್ಟು ಬ್ಯೂಟಿಗೆ ತೆಗಿಯೋಕ್ಕೆ ಸಹಾಯ ಮಾಡ್ತಾರೆ. ಅನನ್ಯ ಕಾಣ್ತಿದ್ದ ಕನಸು ಇವಾಗ ನನಸಾಗಿದೆ. ಆ ಬ್ಯೂಟಿಕ್ ಓಪನ್ ಮಾಡೋಕ್ಕೆ ಗೆಸ್ಟಾಗಿ ಮನೆಯವರೆಲ್ಲ ಒತ್ತಾಯ ಮಾಡಿ ಶ್ರುತಿನೇ ಕರೆಸ್ತಾರೆ. ಯಾಕಂದರೆ ಅವ್ರ ಮನಸ್ಸಿಗೆ ಒಳ್ಳೆ ರೀತಿ ತಿಳಿ ಹೇಳಿ ಬುದ್ಧಿ ಮಾತು ಹೇಳಿದ್ದು ಶ್ರುತಿ. ಹಾಗೆ ಅನನ್ಯ ಕಷ್ಟದಲ್ಲಿ ಕೈ ಹಿಡಿದು ಅವಳು ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆ ನಿಂತಿದ್ದೆ ಶ್ರುತಿ. ಈ ಅನನ್ಯ ಶ್ರುತಿ ಕಥೆಯಿಂದ ನಾವೇನು ತಿಳ್ಕೊಬೋದು ಅಂದರೆ, ಸ್ನೇಹ ಎಲ್ಲ ಸಂಬಂಧಕ್ಕಿಂತ ಶ್ರೇಷ್ಠ. ಸಂಬಂಧಿಕರಿಗೆ ನಮ್ಮ ಸ್ಟೇಟಸ್ ಹೆಚ್ಚಾಗಿರುತ್ತೆ, ಆದರೆ ಸ್ನೇಹಿತರು ನಮ್ಮ ಜೊತೆ ನಿಂತು ನಮ್ಮ ಸ್ಟೇಟಸ್ನ ಹೆಚ್ಚಿಸ್ತಾರೆ. ಇದು ಮೆಹಂದಿ ಪ್ಲಸ್ ಕತೆ. ಮತ್ತೆ ಸಿಗೋಣ. ಧನ್ಯವಾದಗಳು.